ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪದ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿ ರವೆ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡೋದು ನೋಡೋಣ ಹೇಗೆ ಅಂತ. ಅಕ್ಕಿ ರವೆ 1 ಲೋಟ ತೊಗೊಂಡಿದ್ದೀನಿ. ಇದನ್ನು ಹುರಿದು ಇಟ್ಟಿದ್ದೀನಿ. ಯಾವಾಗಲೂ ನಾವು ರವೆ ತಂದರೆ ಹುರಿದು ಇಟ್ಬಿಟ್ರೆ ಅದು ಹುಳ ಬೀಳೋದಿಲ್ಲ. ಅಕ್ಕಿ ರವೆ ಆಗಲಿ, ಬಾಂಬೆ ರವೆ ಆಗಲಿ, ಯಾವುದೇ ರವೆ ಆಗಲಿ ತಂದು ಕೂಡಲೇ ನಾವು ಹುರಿದಿಟ್ಬಿಟ್ರೆ ಹುಳ ಬೀಳೋದಿಲ್ಲ. ಸೊ ನಾನು ಇಲ್ಲಿ ಹುರಿದಿರೋವಂಥದ್ದು 1 ಲೋಟ ತೊಗೊಂಡಿದ್ದೀನಿ. ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು, ಘಮ್ಮಂತ ಪರಿಮಳ ಬರೋವರೆಗೂ ಹುರಿಬೇಕು. ಹುರಿದಿರೋದು 1 ಲೋಟ. ಅವರೆಕಾಳು ಸ್ವಲ್ಪ ಹೆಚ್ಚು ಕಡಿಮೆ ತೊಗೊಳ್ಬೋದು, ಏನಾಗೋದಿಲ್ಲ. ಇದರಲ್ಲಿ ಒಂಚೂರು ನೀರಿದೆ, ಸ್ವಲ್ಪ ಬೇಯಿಸಿರುವಂಥ ಅವರೆಕಾಳಿದು. ನಾನು ಆಲ್ರೆಡಿ ಬೇಯಿಸಿಟ್ಬಿಟ್ಟಿದ್ದೇನೆ, ವಿಡಿಯೋ ಲೆಂತಿ ಆಗುತ್ತೆ ಅಂತ ಆಲ್ರೆಡಿ ಬೇಯಿಸಿಟ್ಟಿದ್ದೇನೆ. ಮತ್ತು ಎಣ್ಣೆ ಸಾಸಿವೆ ಒಗ್ಗರಣೆಗೆ, ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ, ಅದು ಜೀರಿಗೆ ಮೆಣಸು 1 ಸ್ಪೂನು ಅದು ಒಗ್ಗರಣೆಗೆ, ಮತ್ತು ಒಂಚೂರು ನಿಂಬೆಹಣ್ಣು, ಉಪ್ಪು, ತೆಂಗಿನಕಾಯಿ. ಈಗ 1 ಲೋಟ ರವೆ ತೊಗೊಂಡಿರೋದಕ್ಕೆ 3 ಲೋಟ ನೀರು ಹಾಕ್ತೀನಿ. ಅದೇ ಲೋಟದಲ್ಲಿ 3 ಲೋಟ ನೀರು. ತುಂಬ 3 ಲೋಟ ನೀರು. ಮತ್ತು ಇದರಲ್ಲೊಂದು ಅರ್ಧ ಲೋಟ ನೀರಿದೆ. ಈ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರಿದೆ. ಅದರಲ್ಲಿ ನೀರು ಇಲ್ಲ ಅಂದರೆ ನೀವು ಇದಕ್ಕಿಂತ ಸ್ವಲ್ಪ ಅರ್ಧ ಲೋಟ ಹಾಕ್ಕೊಳ್ಬೇಕು. ಈಗ ಇದನ್ನು ಕುದಿಯೋಕ್ಕಿಡೋಣ ನೀರನ್ನು ಸೈಡಲ್ಲಿ. ಈ ಕಡೆ ಒಗ್ಗರಣೆ ಹಾಕೋಣ. ಒಂದು ಸೈಡಲ್ಲಿ ನೀರು ಕುದಿಯೋಕ್ಕಿಟ್ಟು ಇನ್ನೊಂದು ಸೈಡಲ್ಲಿ ಒಗ್ಗರಣೆ ಹಾಕೋಣ. ಆಗ ಬೇಗ ಮಾಡ್ಬೋದು ಇದನ್ನು. ಎಣ್ಣೆ ಇಟ್ಟಿದ್ದೀನಿ, ಒಂದು 6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಪಟ್ಪಟ ಅನ್ನೋಕ್ಕೆ ಶುರುವಾಯಿತು. ಈಗ ಜೀರಿಗೆ ಮತ್ತು ಕಾಳುಮೆಣಸು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇಲ್ಲಿ ಕಾಳು ತೊಗೊಂಡಿದ್ದೀವಲ್ಲ ಅವರೆಕಾಳು, ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾಳು, ಜೀರಿಗೆ, ಮೆಣಸು ಹಾಕಲೇಬೇಕು. ಇದು ಮೆಣಸಿನ್ಕಾಯಿ ಖಾರ ಇಲ್ಲದಕ್ಕೆ ನಾನು ಇಷ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಕಡಿಮೆ ಹಾಕ್ಬೋದು. ಈಗ ನೋಡಿ ಇದೆಲ್ಲ ಆಯಿತು. ಈಗ ಆಗ ರವೆ ಹುರಿದಿರೋ ರವೆ ಇದು, ಎಣ್ಣೆ ಹಾಕ್ದಿರ ಹುರಿದಿದ್ದೇವಲ್ಲ, ಈಗ ಎಣ್ಣೆಲಿ ಒಂದು ಸಲ ಹುರ್ಕೊಳ್ಬೇಕು. ಜಸ್ಟ್ 1 ಸಲ ಹುರಿದ್ರೆ ಸಾಕು ಎಣ್ಣೆಲಿ. ಅದೆಲ್ಲ ಎಣ್ಣೆಲಿ ಕಲಿತ್ರೆ ಸಾಕು. ನೋಡಿ ಎಣ್ಣೆಲಿ ಕರೆಕ್ಟಾಗಿ ಕಲಿತೆ ಎಲ್ಲನೂ. ಈಗ ಬೇಯಿಸ್ಕೊಂಡಿರುವಂಥ ಕಾಳಲ್ಲಿ ಸ್ವಲ್ಪ ನೀರಿತ್ತಲ್ಲ, ಅದಿರಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದೊಂಚೂರು ಕಾಳಿಗೆ ಉಪ್ಪು ಹಿಡಿಬೇಕಲ್ಲ, ಅದಕ್ಕೆ ಈಗ ಒಂಚೂರು ಉಪ್ಪು ಹಾಕ್ಬಿಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಈಚೆ ನೀರು ಕುದಿಯೋಕೆ ಇಟ್ಟಿದ್ದೆ. ನೀರು ಕುದೀತಾ ಇದೆ. ಕುದಿಯೋ ನೀರನ್ನು ಹಾಕಿಬಿಡೋಣ. ಆಗ ಅಳತೆ ಮಾಡಿಟ್ಟಿದ್ದೆಲ್ಲ ನೋಡಿ ನೀರು ಚೆನ್ನಾಗಿ ಕುದ್ದಿದೆ. ಈಗ ಒಂದಿಷ್ಟು ನೀರನ್ನು ಹಾಕ್ಬಿಡೋಣ. ನೀರು ಜಾಸ್ತಿ ಹಿಡಿಸುತ್ತೆ, ಅಕ್ಕಿ ರವೆ ಅಲ್ವಾ, ತುಂಬ ನೀರು ಹಿಡಿಸುತ್ತೆ. ಅಷ್ಟು ಹಾಕ್ಬಿಟ್ಟೆ. ಈಗ ಚೆನ್ನಾಗಿ ಕಲಸಿ ಗಂಟಿಲ್ದಾಗೆ ಕಲಿಸ್ಬೇಕು. ಗಂಟೇನೂ ಆಗೋದಿಲ್ಲ ಇದು. ಸ್ವಲ್ಪ ಬೇಯಲಿ ಇವಾಗ. ನೋಡಿ ಈಗ 3-4 ನಿಮಿಷ ಬೇಯಿಸಿದ್ದೀನಿ. ಈಗ ಇಷ್ಟಾಗಿದೆ. ನಾನು ಸ್ವಲ್ಪ ಮೆತ್ತಗೆ ಮಾಡ್ತಾಯಿದ್ದೀನಿ, ಉದುರುದ್ರು ಮಾಡಲಿಲ್ಲ. ಮನೇಲಿ ಅತ್ತೆ ಇದ್ದಾರೆ, ಅವ್ರಿಗೆ ಸ್ವಲ್ಪ ಸಾಫ್ಟ್ ಆಗಬೇಕಂತ. ನೀವು ಬೇಕಾದ್ರೆ ಉದುರುದ್ರು ಬೇಕಂದ್ರೆ ಒಂಚೂರು ನೀರು ಕಮ್ಮಿ ಮಾಡ್ಕೊಳ್ಬೋದು. ಬಟ್ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇದ್ರೇ ಒಳ್ಳೆಯದು. ಈಗ ಒಂಚೂರು ತುಪ್ಪ ಮೇಲೆ. ಎಣ್ಣೆ ಕೂಡ ಅಷ್ಟೇ, ಬೇಕಾದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಈಗ ತೆಂಗಿನಕಾಯಿ ಎಷ್ಟು ಹಾಕಿದರೆ ಅಷ್ಟು ಒಳ್ಳೆಯದು. ತುಂಬ ಹಾಕಿದರೆ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜೀರಿಗೆ ಕಾಳು ಮೆಣಸೆಲ್ಲ ಮಧ್ಯೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅವರೆಕಾಳು ಸಿಗ್ತಾ ಇರುತ್ತೆ ಬಾಯಿಗೆ. ಈಗ
ಈಗ ನಿಂಬೆಹಣ್ಣು ಒಂದು ಸ್ವಲ್ಪ ಹಿಂಡೋಣ ಆಯಿತಾ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನಾನು. ನಿಂಬೆಹಣ್ಣು ಹಿಂಡಿದ್ಮೇಲೆ ತುಂಬ ಬೇಯಿಸ್ಬೇಕಂತಿಲ್ಲ, ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿದ್ದೀನಿ ಈಗ ನಾನು. ಸ್ವಲ್ಪ ಚೆನ್ನಾಗಿ ಕಲಸೋಣ, ಎಲ್ಲ ಕಡೆಗೂ ನಿಂಬೆಹಣ್ಣು ಹರಡಲಿ. ಅವರೆಕಾಳು ತಿಂದಿರೋರಿಗೆ ಈ ಥರ ಉಪ್ಪಿಟ್ಟಲ್ಲಿ ಹಾಕ್ಕೊಟ್ರೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಅವರೆಕಾಳು ಉಪ್ಪಿಟ್ಟು ರೆಡಿ. ಈಗ ನಾವು ಬೌಲ್ಗೆ ತಗೊಳ್ಳೋಣ. ನೋಡಿ, ಅವರೆಕಾಳು ಉಪ್ಪಿಟ್ಟು ಸವಿಯಲು ಸಿದ್ಧ. ಮಾಡಿ ನೋಡಿ, ಟೇಸ್ಟ್ ನೋಡಿ, ಮತ್ತೆ ನನಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.